ಕುಂಭರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಯಾಕೆಂದರೆ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ಎರಡು ಸಪರೇಟ್ ವಿಡಿಯೋ ಮಾಡ್ತೇನೆ ನಾನು. ಸೊ ಈ ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಏನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು ಹೇಳ್ತೇನೆ. ಇನ್ನೊಂದು ವಿಡಿಯೋ ಮಾಡಿ ಏನೇನು ಸಮಸ್ಯೆಗಳಾಗಬಹುದು ಅನ್ನುವಂಥ ಹೇಳ್ತೇನೆ. ಯಾಕೆಂದರೆ ಎರಡೂ ಇರ್ತದೆ ಆದ ಕಾರಣ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂದರೆ ಮಾರ್ಚ್ ತಿಂಗಳಲ್ಲೇ ಆ ಸ್ಟಾರ್ಟಿಂಗಲ್ಲೇ ಮಹಾಚಂದ್ರಗ್ರಹಣ ಇದೆ. ಅದು ಗೋಚಾರನೂ ಇದೆ, ಆಚರಣೆಯೂ ಇದೆ, ಎಲ್ಲದೂ ಇದೆ. ಸೊ ಅದ್ರ ಬಗ್ಗೆನೂ ಸಪರೇಟ್ ವಿಡಿಯೋಗಳು ಬರಬೇಕಾದ ನಿಮಗೆ ಖಂಡಿತವಾಗಿ ಮಾಡಿ ಹಾಕ್ತಾನೆ. ಸೊ ಕುಂಭರಾಶಿಯವ್ರಿಗೆ ಏನೇನು ಒಳ್ಳೆಯದಾಗಲಿದೆ ಮಾರ್ಚ್ ತಿಂಗಳಲ್ಲಿ ಅಲ್ವಾ, ಭಾಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ನನ್ನ ಮತ್ತೆ ಒಂದು ರಿಕ್ವೆಸ್ಟು, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಿಬಿಡಲಿ, ಆಯಿತಾ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಅದೇ ರೀತಿ ಯೂಟ್ಯೂಬ್ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳೇನಿದ್ರೆ ದಯವಿಟ್ಟು ಕಡೆ ಕಮೆಂಟ್ ಸೆಕ್ಷನ್ ಇರ್ತದೆ, ಕಮೆಂಟ್ ಮಾಡಿ. ನಾನು ಎಲ್ಲ ಕಮೆಂಟ್ಸ್ನು ಓದ್ತಾ ಇರ್ತಾನೆ, ಅಪರೂಪದಲ್ಲಿ ರಿಪ್ಲೈ ಮಾಡ್ತಾನೆ, ಬಟ್ ಎಲ್ಲ ಓದ್ತಾ ಇರ್ತಾನೆ. ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರುವಂಥದ್ದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಕುಂಭರಾಶಿಯವರು ಗಮನಿಸಬೇಕು, ನಿಮ್ಮ ರಾಶಿಯಲ್ಲೇ ರವಿಗ್ರಹ, ನಿಮ್ಮ ರಾಶಿಯಲ್ಲೇ ಕುಜಗ್ರಹ, ನಿಮ್ಮ ರಾಶಿಯಲ್ಲೇ ಬುಧಗ್ರಹ, ತ್ರಿಗ್ರಹ ಯೋಗ ನಿಮ್ಮ ರಾಶಿಯಲ್ಲೇ ಇರ್ತದೆ ಈ ಒಂದು ಮಾರ್ಚ್ ತಿಂಗಳಲ್ಲಿ. ಮಾರ್ಚ್ ತಿಂಗಳಲ್ಲಿ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಶನಿಗ್ರಹ, ಎರಡನೇ ಮನೆಯಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿ ಶುಕ್ರಗ್ರಹ, ಮೂರನೇ ವಾರ ನಾಲ್ಕನೇ ವಾರ ಬಂದಾಗ ಮೂರನೇ ವಾರಕ್ಕೆ ಬಂದಂಗೆ ರವಿಗ್ರಹ ನಿಮ್ಮ ರಾಶಿಯಿಂದ ಮುಂದಿನ ರಾಶಿ ಮೀನರಾಶಿಗೆ ಹೊರಟೋಗ್ತಾನೆ. ಇದು ಪ್ರಧಾನವಾಗಿರ್ತದೆ. ನಿಮಗೆ ಗುರುಬಲ ಇದೆ, ನಿಮಗೆ ಸಾಡೆ ಸಾತಿ ಇದೆ, ಇದೆಲ್ಲದೂ ಇರ್ತದೆ. ಇದರ ಮಧ್ಯದಲ್ಲಿ ಏನೇನು ಒಳ್ಳೆಯದಾಗಲಿದೆ ನೋಡಿ. ನಿಮ್ಮ ರಾಶಿಯಲ್ಲೇ ಬುಧಗ್ರಹ ಇರ್ತಾನೆ. ನಿಮ್ಮ ರಾಶಿಯಲ್ಲಿ ಬುಧಗ್ರಹ ಅಂದರೆ ನಿಮಗೆ ಪಂಚಮಾಧಿಪತಿ ಬುಧ. ಕಾರ್ಯ ಸಾಧನೆ ಏನೇ ಕೆಲಸ ಅನ್ಕೊಂಡ್ರು ಟಕ್ ಅಂತ ಆ ಕೆಲಸ ಆಗಬೇಕು ಅಂತಂದ್ರೆ ಪಂಚಮಾಧಿಪತಿ ಬೇಕು, ಜೊತೆಗೆ 10ನೇ ಮನೆ ಅಧಿಪತಿಯೂ ಬೇಕು. ಅವ್ರು ಯಾರು? ಕುಜಗ್ರಹ. ಸೊ ಕುಜ ಬುಧ ಪಂಚಮಾಧಿಪತಿ ಕರ್ಮಾಧಿಪತಿ ಒಟ್ಟಿಗೆ ನಿಮ್ಮ ರಾಶಿಯಲ್ಲಿರ್ತಾನೆ ಅಂತ ಅಂದಾಗ ಕುಂಭರಾಶಿಯವರು ಯಾವ್ಯಾವ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಾರೋ, ಶುರು ಮಾಡ್ತಾರೋ ಅದೆಲ್ಲ ಯಶಸ್ವಿಯಾಗಿ ಮಾಡಿ ಮುಗಿಸ್ಬಿಡ್ತಾರೆ. ಹೂವೆತ್ತದಂಗೆ ಕೆಲಸಗಳಾಗ್ಬಿಡ್ತಾವೆ ಮಾರ್ಚ್ ತಿಂಗಳಲ್ಲಿ ಅಂತ. ಅದು ಆಗದೆ ಇರೋ ಹಂಗೆ ಬೇರೆ ಬೇರೆ ಸಮಸ್ಯೆಗಳು ಇರ್ಬೋದು, ಅದು ನಾನು ಬೇರೆ ಟೈಮಲ್ಲಿ ಹೇಳ್ತೇನೆ. ಬಟ್ ಈ ಬೇಸಿಕಲ್ ಅಂತೂ ಖಂಡಿತವಾಗಿ ಪಂಚಮಾಧಿಪತಿ ಕರ್ಮಾಧಿಪತಿಯ ಯುತಿ ನಿಮಗೆ ತುಂಬ ಅನುಕೂಲವಾಗಲಿದೆ. ಲಾಭಾಧಿಪತಿ ಪಂಚಮದಲ್ಲಿದ್ದಾನೆ, ಗುರುಬಲ. ಅದರಿಂದ ನೀವು ಯಾವುದೇ ಕೆಲಸಗಳನ್ನ, ಏನೇ ಒಂದು ರಿಸಲ್ಟನ್ನು ಅಪೇಕ್ಷಿಸಿ ಇದನ್ನು ಮಾಡಿದ್ರೆ ಇಷ್ಟು ಲಾಭ ಆಗುತ್ತೆ, ಇದನ್ನು ಮಾಡಿದ್ರೆ ಇಷ್ಟು ಕೆಲಸ ಆಗುತ್ತೆ, ಹಿಂಗೆ ಏನು ಕಂಡಿರ್ತಾರಲ್ಲ, ಇದು ಎಲ್ಲವೂ ಸಹ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಬುಧ, ಕುಜ ಹಾಗೂ ಗುರುವಿನ ಗ್ರಹಗಳ ಬಲದಿಂದಾಗಿ, ನಿಮಗೆ ಪ್ರಭಾವದಿಂದಾಗಿ ಖಂಡಿತವಾಗಿ ಇದು ಒಂದು ಅನುಕೂಲವಾದಂತಹ ಕೆಲಸಗಳು. ಇದ್ರ ಜೊತೆಗೆ ಸಂತಾನ ಇಲ್ಲದ ಕುಂಭರಾಶಿಯವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ಬೋದು, ತುಂಬ ಒಳ್ಳೆಯದಾಗಿರ್ತದೆ. ಅವಿವಾಹಿತ ಕುಂಭರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲಗಳಾಗಲಿದೆ. ಶುಕ್ರ ಪರಮೋಚ್ಚ ಸ್ಥಿತಿಯಲ್ಲಿ ದ್ವಿತೀಯಲ್ಲಿ ಇರ್ತಾರೆ ಅಂದರೆ ಕೆಲವಿಷ್ಟು ವಿಚಾರಗಳು ಅದು ನೆಗೆಟಿವ್ ಆಗುತ್ತೆ, ಕೆಲವಿಷ್ಟು ವಿಚಾರಗಳು ಪಾಸಿಟಿವ್ ಆಗುತ್ತೆ. ಒಂದು ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ತುಂಬ ಪಾಸಿಟಿವ್ ಆಗಿದೆ. ಯಾಕಂದರೆ ನಿಮಗೆ ಶುಕ್ರ ಕುಂಭರಾಶಿಯವರಿಗೆ ಭಾಗ್ಯಾಧಿಪತಿ, ಅದೃಷ್ಟವನ್ನು ಪಿತ್ರಾರ್ಜಿತ ಆಸ್ತಿಯನ್ನು ಕೊಡ್ತಕ್ಕಂಥದ್ದು. ಸೊ ನೀವು ಕುಂಭರಾಶಿಯವರಾಗಿದ್ದು ನಿಮ್ಮ ತಂದೆಯವರ ಆರೋಗ್ಯ ಸರಿ ಇಲ್ಲ ಅಂತಂದರೆ ಮಾರ್ಚ್ ತಿಂಗಳಲ್ಲಿ ಸರಿ ಹೋಗುತ್ತೆ. ಮೊದಲೆರಡು ವಾರಗಳಲ್ಲೇ ನೀವು ಕುಂಭರಾಶಿಯವರಾಗಿದ್ದು ನಿಮಗೆ ಪಿತ್ರಾರ್ಜಿತ ಆಸ್ತಿ, ಅದು ವಿಶೇಷವಾಗಿ ಕ್ಯಾಶ್ ಬೇಕು ಅಂದರೂ ಸಿಗುತ್ತೆ, ಇಲ್ಲ ಭೂಮಿ ಆದರೂ ಸಿಗುತ್ತೆ. ಯಾಕಂದರೆ ಕುಜ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಅದರಿಂದ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಅನುಕೂಲ ಆಗುತ್ತೆ, ತಂದೆಯವರ ಆರೋಗ್ಯ ಅನುಕೂಲ ಆಗುತ್ತೆ. ಅದೃಷ್ಟ ಅನ್ನುವಂಥದ್ದು, ಅದೃಷ್ಟವಶಾತ್ ಧನ ಪ್ರಾಪ್ತಿ, ನಮ್ಗೆ ಗೊತ್ತಿಲ್ಲ ಮರ ದುಡ್ಡು ಸಿಗುತ್ತೆ ಅಂತ, ಆ ಟಕ್ಕನ್ ಸಿಕ್ತು ಅಂತ. ಆದರೆ ಅದು ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದುಡ್ಡು ಕಣ್ಣಿಗೆ ಕಾಣುತ್ತೆ, ಕೈಗೆ ಸಿಗೋದಿಲ್ಲ. ಅದು ನಾನು ಎಚ್ಚರಿಕೆ ವಿಚಾರದಲ್ಲಿ ಹೇಳ್ತೇನೆ. ಯಾಕೆಂದರೆ ದ್ವಿತೀಯದ ಶುಕ್ರ ದುಡ್ಡಿನ ವಿಚಾರದಲ್ಲಿ ಅಷ್ಟು ಅನುಕೂಲಕರಣ ಆಗೋದಿಲ್ಲ ಅಂತ. ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಇದು. ಯಾಕೆಂದರೆ ಶುಕ್ರ ಗ್ರಹ ಚತುರ್ಥಾಧಿಪತಿಯಾಗಿ ದ್ವಿತೀಯದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ವಿದ್ಯೆ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ. ಅದರಲ್ಲೂ ನೀವೇನಾದ್ರು ಏನೋ ಮಾರ್ಕೆಟಿಂಗು, ಅದರಲ್ಲಿ ಅಂತ ಹೇಳ್ತೀವಿ ನಿಮಗೆ MBA ಏನೋ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇರ್ತಲ್ಲ, ಅದನ್ನು ಓದ್ತಕ್ಕಂಥವ್ರಿಗೆ ಇರಬಹುದು. ಅಥವಾ ನೀವೇನಾದರೂ ಫ್ಯಾಷನ್ ಡಿಸೈನಿಂಗ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆ ಚೆನ್ನಾಗಿ ಅಧ್ಯಯನ ಮಾಡಬಹುದಾಗಿರ್ತದೆ. ಈ ಡಿಸೈನಿಂಗ್ ರಿಲೇಟೆಡ್ ಆಗಿರ್ತಕ್ಕಂಥದ್ದು, ಹಣಕಾಸು, ಫಿನಾನ್ಸ್ ರಿಲೇಟೆಡ್ ನೀವೇನೇ ಅಧ್ಯಯನ ಮಾಡ್ತಾ ಇದ್ರು, ಓದ್ತಾ ಇದ್ರು, ವಿದ್ಯಾರ್ಥಿ ಆಗಿದ್ರು, ತುಂಬ ಚೆನ್ನಾಗಿರುತ್ತೆ. ರಿಸಲ್ಟ್ಸ್ ಕೂಡ ತುಂಬ ಚೆನ್ನಾಗಿರುತ್ತೆ ವಿದ್ಯಾರ್ಥಿಗಳಿಗೆ. ಅದೇ ರೀತಿಯಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಅಷ್ಟಮಾಧಿಪತಿಯಾಗಿ ನಿಮ್ಮ ರಾಶಿಯಲ್ಲೇ ಬುಧಗ್ರಹ ಇರ್ತಾನೆ, ನಿಮ್ಮ ರಾಶಿಯಲ್ಲೇ ಕುಜಗ್ರಹನೂ ಇರ್ತಾನೆ. ಆ ಬುಧನಿಂದ ಒಂದು ಸ್ವಲ್ಪ ನಿಮಗೆ ಆರೋಗ್ಯದಲ್ಲಿ ಅನುಕೂಲತೆಗಳಿಗೆ,
ಬುಧನ ಆರಾಧನೆಯಿಂದ ಸ್ವಲ್ಪ ಅನುಕೂಲ ಅಂಥೇಳಿ ಆಯ್ತಲ್ವಾ. ಸೊ ಈ ಬೇರೆ ಬೇರೆ ಗ್ರಹಗಳಿಂದ ನೆಗೆಟಿವ್ ಆದರೂ ಬುಧನ ಆರಾಧನೆ ಮಾಡ್ಕೊಂಡು ಸ್ವಲ್ಪ ಆರೋಗ್ಯವನ್ನು ಸರಿ ಮಾಡ್ಕೊಂಡ್ಬಿಡ್ಬಹುದು ನೀವು ಅಂತ. ಬಹಳಷ್ಟು ವಿಚಾರಗಳಿದೆ, ಎಚ್ಚರಿಕೆಗಳ ವಿಚಾರ, ಗ್ರಹಣದ ವಿಚಾರಗಳಿದೆ, ಅದು ಮುಂದೆ ಹೇಳ್ತೇನೆ. ಬಟ್ ಪರಿಹಾರಾದಿಗಳು ಇಷ್ಟು ಒಳ್ಳೆಯದಾದರೂ ಪರಿಹಾರಾದಿಗಳ ವಿಚಾರಗಳು ತಿಳಿಸಬೇಕು ಅಂತಂದರೆ ಬಹುಮುಖ್ಯವಾಗಿ ಶುಕ್ರನ ಬಲ ಹಾಗೂ ಕುಜನ ಬಲ ಬುಧನ ಬಲವಾಗಿ ಪರಿಗಣಿಸೋದು. ಅದು ಬುಧ ಭಾಳ ಇಂಪಾರ್ಟೆಂಟ್ ನಿಮ್ಮ ರಾಶಿಯಲ್ಲಿರೋನು. ಸೊ ಅಲ್ಲಿ ಏನು ಮಾಡ್ಕೊಳ್ಬೇಕು ನೀವು, ವಿಷ್ಣು ಸಹಸ್ರನಾಮನ ಪ್ರತಿ ದಿವಸ ಪಠನ ಓದ್ಕೊಳ್ಳೋದು, ನೀವೇ ಓದೋದು ಅಥವಾ ಕೇಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ನಿಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ವಿಷ್ಣು ಸಹಸ್ರನಾಮ. ಇಲ್ಲ ನೀವೇನಾದ್ರು ಮಾಡ್ತಿದ್ರೆ ಗುರುಗಳೇ ಅಂದರೆ ಖಂಡಿತವಾಗಿ ನಾವು ಮಾಡ್ತಾ ಇದ್ದೇವೆ. ಯಾಕೆಂದರೆ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ, ಆದ್ದರಿಂದ ನಾವು ಶಾಂತಿಯನ್ನು ಮಾಡ್ತಾ ಇದ್ದೇವೆ, ನಾವು ವಿಶೇಷ ಪರಿಹಾರ ಮಾಡಿ ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆ ಸಹ ನೀವು ತಿಳ್ಕೊಳ್ಬಹುದು. 3ನೇ ತಾರೀಕು ಮಂಗಳವಾರ ಹುಣ್ಣಿಮೆಯ ದಿವಸ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತದಲ್ಲಿ ಕಾಣಿಸ್ತಾ ಇದೆ, ನಮಗೆಲ್ಲರಿಗೂ ಸಹ ಆಚರಣೆಗೂ ಸಹ ಇದೆ. ಸೊ ಅದಕ್ಕೋಸ್ಕರವಾಗಿ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ದಾನ ಇರಬಹುದು, ಸ್ನಾನ ಇರಬಹುದು, ಹೋಮ ಹವನ ಯಜ್ಞ ಯಾಗಾದಿಗಳಿರಬಹುದು, ಎಲ್ಲ 100 ಪಟ್ಟಷ್ಟು ಫಲ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಆದ್ದರಿಂದಾಗಿ ನಾನು ಅವತ್ತಿನ ದಿವಸ ಅಂದರೆ ಮಹಾಚಂದ್ರಗ್ರಹಣದ ದಿವಸವೇ ಚಂದ್ರಗ್ರಹಣದ ಸಮಯದಲ್ಲಿಯೇ ವಿಶೇಷವಾಗಿ ನಾವು ಮಹಾಚಂದ್ರಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣ ಶಾಂತಿ ಹೋಮವನ್ನು ಅಷ್ಟೇ ಅಲ್ಲದೆ ಅದೊಂದು ಪರ್ವಕಾಲ. ಆ ಗ್ರಹಣದ ಸಮಯದಲ್ಲಿ ಮಾಡುವಂತಹ ಹವನ ಪೂಜೆಗಳು ತುಂಬ ಪವರ್ಫುಲ್ ಆಗಿರುತ್ತೆ. ಆದ್ದರಿಂದ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡ್ತಾ ಇದ್ದೇವೆ. ಲಕ್ಷ್ಮೀ ಕುಬೇರ ಹೋಮವನ್ನು ಮಾಡಿ ಅದ್ರ ಜೊತೆಗೆ ರಣಮೋಚಕ ಮಹಾಗಣಪತಿ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಾಲಬಾಧೆಗಳ ಪರಿಹಾರಕ್ಕೋಸ್ಕರ ವಿಶೇಷವಾಗಿರತಕ್ಕಂಥ ರಣಮೋಚಕ ಗಣಪತಿ ಸ್ವರೂಪ ಇದೆ. ಆ ಸ್ವರೂಪ ಚಿಂತನೆ, ಆ ಸ್ವರೂಪದ ಆರಾಧನೆ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ. ಈ ಬಾರಿಯ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ನೀವು ಗಮನಿಸಬೇಕು. ಧನಾಕರ್ಷಕ ಮಣಿ ನಿಮಗೆ ಸ್ಕ್ರೀನ್ ಮೇಲೆ ಕೂಡ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ಬೋದು. ರಾ ಪೈರೈಟ್ ಇದು ಇದು ಫುಲ್ ಇದರಲ್ಲಿ ಯಾವುದೇ ರೀತಿ ಪ್ರೊಸೆಸ್ಡ್ ಇಲ್ಲದಂತಹ ಒರಿಜಿನಲ್ ರಾ ಧನಾಕರ್ಷಕ ಮಣಿ ಇದು. ಸೊ ಈ ಒಂದು ಮಣಿಯನ್ನು, ಈ ಒಂದು ಧನಾಕರ್ಷಕ ಮಣಿಯನ್ನು ಮಾರ್ಚ್ 3ನೇ ತಾರೀಕು ಮಹಾಚಂದ್ರಗ್ರಹಣದ ದಿವಸ ಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಲಕ್ಷ್ಮೀ ಕುಬೇರ ಹೋಮ, ರಣಬಾಧಾ ನಿವಾರಕ ಮಹಾಗಣಪತಿ ಹವನ, ಚಂದ್ರಗ್ರಹಣ ಶಾಂತಿ, ಆಶ್ಲೇಷ ಬಲಿ ಪೂಜೆ, ಸಂತಾನ ಗೋಪಾಲ ಕೃಷ್ಣ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಸರ್ಪಶಾಂತಿ ಹೋಮ ಆಗಿ ವಿಶೇಷವಾದಂಥ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರೂ ಸಹ ನೀವು ಇದನ್ನು ಇಟ್ಕೊಳ್ಬಹುದು. ನಿಮ್ಮ ದೇವರ ಮನೇಲಿ ಇಟ್ಕೊಳ್ಬಹುದು, ನಿಮ್ಮ ಪರ್ಸ್ನಲ್ ಕ್ಯಾರಿ ಮಾಡಬಹುದು, ನಿಮ್ಮ ಲಾಕರ್ ಇರ್ತಾ ಲಾಕರಲ್ಲಿ ಇಟ್ಕೊಳ್ಬಹುದು. ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ನಿಮ್ಮ ಸಾಲಬಾಧೆಗಳು ಪರಿಹಾರ ಆಗಬೇಕು, ವ್ಯವಹಾರಕ್ಕೆ ಏನು ದುಡ್ಡು ಬೇಕು ದುಡ್ಡು ಸಿಗುವಂಗಾಗಬೇಕು, ಅಥವಾ ನಿಮಗೆ ನೀವು ಮಾಡಿದಂಥ ಕಷ್ಟಾರ್ಜಿತ ದುಡ್ಡು ನಿಮಗೆ ಸಿಗುವಂಗಾಗಬೇಕು, ಹಣಕಾಸಿನ ವಿಚಾರದಲ್ಲಿ ನಿಮಗೆಲ್ಲೂ ಮೋಸ ಆಗಬಾರದು, ಮನೆಯಲ್ಲೂ ಬಡತನ ಅನ್ನುವಂಥದ್ದು ಇರಬಾರ್ದು, ನೀವು ಅಂದ್ಕೊಂಡಿದ್ದೆಲ್ಲ ಸಾಧಿಸಬೇಕು ಅನ್ನುವ ಕಾರಣಕ್ಕೆ ಮಹಾಚಂದ್ರಗ್ರಹಣದ ದಿವಸ ಮಹಾಚಂದ್ರಗ್ರಹಣದ ಸಮಯದಲ್ಲಿಯೇ ನಾವು ಇದೊಂದು ವಿಶೇಷವಾದ ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆ ಕೊಟ್ಟಂತಹ ಪ್ರತಿಯೊಬ್ಬರದ್ದು ಸಹ ಗ್ರಹಣದ ದಿನವೇ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದಾಗಿರ್ತದೆ. ನನಗೇನು ಲಿಸ್ಟ್ ಓದಿದ್ದೀನಿ: ಚಂದ್ರಗ್ರಹಣ ಶಾಂತಿ ಹೋಮ, ಮಹಾಕುಬೇರ ಲಕ್ಷ್ಮಿ ಹೋಮ, ರಣಮೋಚಕ ಗಣಪತಿ ಹೋಮ, ಸಂತಾನ ಗೋಪಾಲ ಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಸಹ ನೀವು ಲೈವಲ್ಲಿ ನೋಡ್ತಾ ಇರಾ. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಈ ವಿಶೇಷ ಮಹಾಚಂದ್ರಗ್ರಹಣದಲ್ಲಿ ಶಾಂತಿಯಲ್ಲಿ ಅಭಿಮಂತ್ರಿತ ಧನಾಕರ್ಷಕ ಮಣಿಯನ್ನು ನಿಮಗೆಲ್ಲರಿಗೂ ಸಹ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ನೀವು ಖಂಡಿತವಾಗಿ ವಾಟ್ಸಪ್ ಮಾಡ್ಕೊಳ್ಬಹುದು, ರಿಜಿಸ್ಟರ್ ಆಗಬಹುದಾಗಿರ್ತದೆ. ದಯವಿಟ್ಟು ನಮ್ಮ ನಂಬರ್ಸ್ಗಳೇನು ಬದಲಾಗಿದೆ ಆ ನಂಬರ್ನ ಗಮನಿಸಿ ಅದೇ ನಂಬರ್ಗೆ ದಯವಿಟ್ಟು ನೀವು ವಾಟ್ಸಪ್ ಮಾಡಬೇಕಾಗಿರ್ತದೆ. ಅಷ್ಟೇ ಅಲ್ಲದೆ ಈ ಹಿಂದೆ ನಾವೇನು ನೇಪಾಳದ ಪಶುಪತಿನಾಥನ ಸನ್ನಿಧಾನದಲ್ಲಿ ನಾವೇನು ಹೋಮ ಮಾಡಿಕೊಂಡು ಪ್ರಸಾದವನ್ನು ನಾನು ತೊಗೊಂಬಂದಿದ್ದೆ. ನಾನು ಎಷ್ಟು ತೊಗೊಂಬರ್ಲಿಕ್ಕೆ ಸಾಧ್ಯ ಇದೆಯೋ ಅದಷ್ಟು ನಾನು ಕೈಲಿ ಫ್ಲೈಟಲ್ಲಿ ಅಲೌ ಮಾಡೋ ಅಷ್ಟು ತೊಗೊಂಬಂದು ನಾನು ಆಗಲೇ ಎಲ್ಲರಿಗೂ ಕಳಿಸಿದ್ದೇನೆ. ಇನ್ನೊಂದು ಸ್ವಲ್ಪ ನಮಗೆ ಟ್ರೈನ್ ಮೂಲಕ ಬರ್ತಾ ಇದೆ. ಆ ಒಂದು ಪ್ರಸಾದ ಬಂದ ತಕ್ಷಣ ನಾವಿಲ್ಲಿಂದ ಸ್ಪೀಡ್ ಪೋಸ್ಟಲ್ಲಿ ನಾವು ಅದನ್ನು ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ಆಲ್ರೆಡಿ ನಿಮಗೆ ಪ್ರಸಾದ ರೀಚ್ ಆಗಿದೆ ಅಂದರೆ ಬಹಳ ಸಂತೋಷ, ಧಾರಣೆ ಮಾಡ್ಕೊಳ್ಳಿ. ಇನ್ನು ರೀಚ್ ಆಗದೆ ಇರತಕ್ಕಂಥವ್ರಿಗೆ ಆದಷ್ಟು ಬೇಗ ಅದು ರೀಚ್ ಆಗಲಿದೆ. ಯಾಕಂದರೆ ನನ್ನ ಕೈಗೆ ಬಂದು ಸೇರಿದ ತಕ್ಷಣ ನಾನು ಅದನ್ನು ಕಳಿಸ್ಬೇಕಾಗ್ತದೆ. ಸೊ ಅದೊಂದು ಕಾರಣ. ಅದು ಥ್ರೂ ಪೋಸ್ಟ್, ಥ್ರೂ ಲ್ಯಾಂಡ್, ಅದೇನು ಟ್ರೈನಲ್ಲಿ ಬಸ್ಸಲ್ಲಿ ಅದು ಬರ್ತಾ ಇರೋದ್ರಿಂದ ಸ್ವಲ್ಪ ಅದು ತಡ ಆಗಿರ್ತದೆ. ಅದಕ್ಕೆ ನೀವು ಸಹಕರಿಸಬೇಕಾಗಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.